ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ನೌಕರರು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಇಲ್ಲಿ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂತಂದ್ರೆ, ನಮಗೆ ಏನು ನಿವೃತ್ತಿ ಹೊಂದಿರತಕ್ಕಂಥವ್ರಿಗೆ 6 ಲಕ್ಷ ಇಡುಗಂಟನ್ನ ನೀಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ. ಅದೇ ರೀತಿಯಾಗಿ ನಮಗೆ ಸೇವಾ ಹಿರ್ತನದ ಆಧಾರದ ಮೇಲೆ ವೇತನವನ್ನ ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ. ಅದೇ ರೀತಿಯಾಗಿ ನಮಗೆ ಮುಖ್ಯವಾಗಿ ಇವತ್ತು ರೇಷನ್ ಕಾರ್ಡ್ಗಳನ್ನ ರದ್ದುಪಡಿಸಿದ್ದಾರೆ. ಇವತ್ತು ರೇಷನ್ ಕಾರ್ಡ್ಗಳನ್ನ ರದ್ದುಪಡಿಸಿರ್ತಕ್ಕಂಥ ಕಾರಣದಿಂದ ಇವತ್ತು ಹಲವಾರು ನೌಕರರು ಇವತ್ತು ಬೀದಿ ಪಾಲಾಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಇವತ್ತು 24 hours ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರು ಅರ್ಧರಾತ್ರಿಯಲ್ಲಿ 3 ಗಂಟೆಯಲ್ಲಿ ಈ ರೀತಿ ನೀರು ಬಿಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಹಾವು ಚೇಳು ಕಚ್ಚಿದ್ರೆ ಅಲ್ಲಿ ರೇಷನ್ ಕಾರ್ಡು, ಹಾಸ್ಪಿಟ್ಲ್ಗೆ ಹೋದರೆ ರೇಷನ್ ಕಾರ್ಡ್ ಅನ್ನು ಕೇಳ್ತಾರೆ. ಯಾಕೆ ಅಂತಂದ್ರೆ, ಈಗ 3 ದಿವಸದಲ್ಲಿ ನನಗೆ ಒಂದು ಮೆಸೇಜ್ ಬಂತು. ಯಾಕೆ ಅಂತಂದ್ರೆ, ನಾನು ನೀರು ಬಿಡ್ತಾ ಇದ್ರೆ ನನಗೆ ನಾಯಿ ಕಚ್ಚಿದೆ, ನಾನು ನಾಯಿ ಕಚ್ಚಿರೋದ್ರಿಂದ ಇಂಜೆಕ್ಷನ್ ತಗೋಬೇಕು ಅಂತೇಳಿ ಹಾಸ್ಪಿಟ್ಲ್ಗೆ ಹೋದ್ರೆ ಅಲ್ಲಿ ರೇಷನ್ ಕಾರ್ಡ್ ತಗೊಂಡು ಬಂದ್ರೆ ಮಾತ್ರ ನಾವು ಕೊಡ್ತೀವಿ, ಇಲ್ಲ ಅಂತಂದ್ರೆ ನಾವು ಇಂಜೆಕ್ಷನ್ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂತು. ಈ ರೀತಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ನಮ್ಮ ನೌಕರರು ಇವತ್ತು ಈ ಒಂದು ಹೋರಾಟವನ್ನ ನಾವು ಮಾಡಲಿಕ್ಕೆ ನಿಗದಿಯಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ, ಇವತ್ತು ನೌಕರಿಗೆ ಸೇವಾ ಪುಸ್ತಕ ಪಂಚಾಯತಿಗಳಲ್ಲಿ ತೆರೆದಿಲ್ಲ. ಅದೇ ರೀತಿಯಾಗಿ ಇವತ್ತು ಬೆಲೆ ಏರಿಕೆ ಆಧಾರದಲ್ಲಿ ಕನಿಷ್ಠ ವೇತನವನ್ನ ಕೊಡ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತು ಎಲ್ಲಾ ನೌಕರರನ್ನು ಕೂಡ ಅನುಮೋದನೆ ಮಾಡಬೇಕು. ಈ ರೀತಿ ಹಲವಾರು ಒಂದು ಬೇಡಿಕೆಗಳನ್ನ ಇಟ್ಟು ಇವತ್ತು ನಾವು ಹೋರಾಟವನ್ನ ಮಾಡ್ತೀವಿ. CIT ಅಡಿಯಲ್ಲಿ ಗ್ರಾಮ ಪಂಚಾಯತಿ ನೌಕರರು ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಇವತ್ತು ಕನಿಷ್ಠ ವೇತನವನ್ನ ಪರಿಷ್ಕರಣೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ವಿ. ಯಾಕೆ ಅಂತಂದ್ರೆ, ಕರ್ನಾಟಕದ ಕನಿಷ್ಠ ವೇತನ ಬಂದು 31,000 ರೂಪಾಯಿ ಇದೆ. ಇವತ್ತು 31,000 ರೂಪಾಯಿ ಕೊಡ್ಲಾರ್ದಂಗೆ ಕೇವಲ 15,000 ರೂಪಾಯಿ 16,000 ರೂಪಾಯಿ ಕೊಟ್ಟು ಈ ನೌಕರರ ರೇಷನ್ ಕಾರ್ಡ್ ಅನ್ನ ಕಿತ್ಕೊಂಡಿದ್ದಾರೆ. ಮತ್ತೆ ಈ ನೌಕರಿಗಿರುವಂತ ಎಲ್ಲಾ ಸವಲತ್ತುಗಳನ್ನು ಕೂಡ ಕಸಿತಾ ಇದೆ ಸರ್ಕಾರ. ಆದ್ರಿಂದ ಇವತ್ತು ಈ ನೌಕರರನ್ನ ಪರ್ಮನೆಂಟ್ ಮಾಡ್ಬೇಕು, ಮತ್ತೆ ಕನಿಷ್ಠ ವೇತನವನ್ನ ಪರಿಷ್ಕರಣೆ ಮಾಡ್ಬೇಕು. ಮತ್ತೆ ಇವತ್ತೇನು ಮೊನ್ನೆ ಡಿಸೆಂಬರ್ ಅಲ್ಲಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಕಾರ್ಯದರ್ಶಿಗಳು ಬಂದು ನಾವು ಉಪಧನವನ್ನ ಒಂದೇ ಸಲ ಇಡುಗಂಟಾಗಿ 6 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಆದ್ರೆ ಅದನ್ನು ಕೂಡ ಜಾರಿ ಮಾಡಿಲ್ಲ. ಇವ್ರಿಗೆ ಈಗ ಏನು ಕಾರ್ಮಿಕ ಕಾನೂನುಗಳು ಬದಲಾವಣೆ ಆಗಿದ್ದಾವೆ, ಅದರ ಭಾಗದಲ್ಲಿ ಇವತ್ತು ESI ಕೊಡ್ಬೇಕು, PF ಕೊಡ್ಬೇಕು ಅಂತ ಅಂದ್ಬಿಟ್ಟು ಇದ್ರಲ್ಲಿ ಇದೆ ಕಾನೂನುಗಳಲ್ಲಿ. ಇದು ಯಾವ್ದು ಕೂಡ ಕೊಡ್ಲಾರ್ದಂಗೆ ಇವತ್ತು ಈ ನೌಕರರನ್ನ ದುಡಿಸ್ತಾ ಇದ್ದಾರೆ. ಮತ್ತೆ ಇವತ್ತು ಒಂದೊಂದು ಪಂಚಾಯತಿಯಲ್ಲೂ ಕೂಡ 10 ತಿಂಗಳು 11 ತಿಂಗಳು 15 ತಿಂಗಳು ವೇತನವನ್ನ ಬಾಕಿ ಇಟ್ಕೊಂಡಿದ್ದಾರೆ. ಈ ವೇತನವನ್ನ ಕೂಡಲೇ ಬಿಡುಗಡೆ ಮಾಡ್ಬೇಕು. ಮತ್ತೆ ಒಂದು ಸಭೆಯನ್ನ ಮಾಡಿ ಇವ್ರು ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದನ್ನ ಬಗೆಹರಿಸಬೇಕು ಅಂತ ಒತ್ತಾಯ ಮಾಡ್ತೀವಿ. ಈಗ ನಿಮ್ಗೆ ರೇಷನ್ ಕಾರ್ಡ್ ರದ್ದು ಮಾಡಿದಾರಲ್ಲ, ರದ್ದು ಮಾಡಿರೋದ್ರಿಂದ ನಿಮ್ಗೆ ಯಾಕೆ ಅಷ್ಟೊಂದು? ಈಗ ನಮಗೆ ಏನಾಗಿದೆ ಅಂತಂದ್ರೆ, ಇವತ್ತು ಅವರು ಕೊಡ್ತಕ್ಕಂಥ 15,000 16,000 ವೇತನ ಕೊಡೋದ್ರಿಂದ ಇವತ್ತು ನಾವು ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಇವತ್ತು ರೇಷನ್ ಕಾರ್ಡ್ ಅನ್ನು ಕೂಡ ಅದೇ ರೀತಿ ರದ್ದುಪಡಿಸಿದ್ದಾರೆ. ಇವತ್ತು ರೇಷನ್ ಕಾರ್ಡ್ ರದ್ದುಪಡಿಸಲಿ ನಾವು ಬೇಡ ಅಂತ ಹೇಳಿಲ್ಲ. ಯಾಕೆ ಅಂತಂದ್ರೆ, ಇವತ್ತು ಕನಿಷ್ಠ ವೇತನವನ್ನ 31,000 ಕೊಟ್ಟು ನಮ್ಗೆ ರೇಷನ್ ಕಾರ್ಡ್ ಬೇಕಾಗಿದ್ರೆ ರದ್ದುಪಡಿಸಲಿ, ಅವಾಗ ಜೀವನ ಮಾಡ್ಲಿಕ್ಕೆ ಸ್ವಲ್ಪ ಉಸಿರಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ, ಇವತ್ತು ರೇಷನ್ ಕಾರ್ಡು ಇಲ್ಲದೆ ಇದ್ರೆ ನಾವು ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. 15,000 16,000 ವೇತನ ತಗೊಂಡು ಜೀವನ ಮಾಡೋದು ಕಷ್ಟ ಆಗ್ತಾ ಇರ್ತಕ್ಕಂಥ ಕಾರಣದಿಂದ ಅದ್ರ ಜೊತೆಯಲ್ಲಿ ರೇಷನ್ ಕಾರ್ಡ್ ಆದ್ರೂ ಇದ್ರೆ ಜೀವನ ಮಾಡ್ಲಿಕ್ಕೆ ಉಪಯೋಗ ಆಗುತ್ತೆ ಅಂತ. ನಿಮ್ಮ ಒಂದು ಏನು ಅಧಿಕಾರ ಶಾಸ್ತ್ರ ಇದು ಕಾಯಂಗೊಳಿಸಿಲ್ವಾ? ಕಾಯಂಗೊಳಿಸಿಲ್ಲ. ನಿಮ್ಮ ಕೆಲಸ ಕಾಯಂಗೊಳಿಸಿಲ್ಲ. ನಮ್ಮ ಕೆಲಸ ಕಾಯಂಗೊಳಿಸಿಲ್ಲ. ನಮ್ಮ ಕೆಲಸವನ್ನ ಕಾಯಂ ಮಾಡಿ ಅವ್ರು ಬೇಕಾಗಿದ್ರೆ ರೇಷನ್ ಕಾರ್ಡ್ ವಾಪಸ್ ತಗೊಂಡು ನಾವು ಬಿಡ ಅಂತ.